ರಾಮಾಯಣ ಟ್ರೈಲರ್ ನೋಡಿ ಯಾರಿಗೆ ಏನು ಇಷ್ಟ ಆಗುತ್ತೆ ಗೊತ್ತಿಲ್ಲ, ಬಟ್ ರಾವಣನ ಅಬ್ಬರಕ್ಕೆ ಮಾತ್ರ ಎಲ್ಲರೂ ಫಿದಾ ಆಗ್ತಾರೆ. ಗುರು, ರಾಮಾಯಣ ಟ್ರೈಲರ್ ನೋಡಿ ನನಗೇನಿಸುತ್ತೆ ಅಂತಂದ್ರೆ ಎಲ್ಲರೂ ರಾಜಮೌಳಿ ಆಗೋಕ್ಕಾಗೋದಿಲ್ಲ, ಎಲ್ಲರೂ ಪ್ರಶಾಂತ್ ನೀಲ್ ಅವರು ಆಗೋಕ್ಕಾಗೋದಿಲ್ಲ. ಹಾಗೆ ನಮಿತ್ ಮಲ್ಹೋತ್ರಾ ಅವರು ಕೂಡ ಅವರದ್ದೇ ಆದಂಥ ಕಲ್ಪನೆಗಳಲ್ಲಿ, ಅವರದ್ದೇ ಆದಂಥ ಸೂಪರ್ ಟೀಮಲ್ಲಿ ಉತ್ತಮವಾಗಿ ಸಿನಿಮಾನ ರಚಿಸಿದ್ದಾರೆ. ಇನ್ನು ರಾಮಾಯಣ ಒಂದು ಬಿಗ್ ಬಜೆಟ್ ಮೂವಿ ಆಗಿದೆ. ಈ ಬಿಗ್ ಬಜೆಟ್ನ ಇಟ್ಕೊಂಡು ಇನ್ನು ಬೆಟರ್ ಮಾಡ್ಬೋದಿತ್ತು ಅಂತ ಹೇಳ್ಬೋದಿತ್ತು. ಆದರೆ ರಾಮಾಯಣದ ಕಥೆನ ರಾಮಾಯಣ ರೀತಿಯೇ ತೋರ್ಸಕ್ಕೆ ಹೊರಟಿದ್ದಾರಲ್ಲ, ಅದಕ್ಕೆ ಖುಷಿ ಪಡಬೇಕು. ಮೊದಲಿಗೆ ರಾಮಾಯಣ ಟ್ರೈಲರಲ್ಲಿ ಅದೇನೇ ನೆಗೆಟಿವ್ ಇರ್ಬೋದು, ಆದರೆ ಯಶ್ ಅವರು ಬಂದಾಗ ಯಶ್ ಫ್ಯಾನ್ಸ್ ಅವರ ರಾವಣನ ಅಬ್ಬರಕ್ಕೆ ರಾಮಾಯಣದಲ್ಲಿ ಫಿದಾ ಹಾಕ್ತಾರೆ, ರಾಮಾಯಣನ ನೋಡ್ತಾರೆ. ಇನ್ನು ನನಗಿಷ್ಟ ಆಗಿದ್ದು ಕೂಡ ರಾವಣನ ಪಾತ್ರನೇ. ರಾವಣ ಎಂಟ್ರಿ ಸೂಪರ್ ಆಗಿತ್ತು, ರಾವಣನ ಡೈಲಾಗ್ ಸೂಪರ್ ಆಗಿತ್ತು, ಯಶ್ ರಾವಣನಿಗೆ ಕೊಟ್ಟಿರುವ ಐಫ್ ಇನ್ನೂ ಸೂಪರ್ ಆಗಿತ್ತು. ಇನ್ನು ರಾಮನಾಗಿ ರಣಬೀರ್ ಅವರು ಮಿಂಚಿದ್ದಾರೆ. ಆ ಪಾತ್ರಕ್ಕೆ ಅವರು ತುಂಬ ಶ್ರಮ ಪಟ್ಟಿದ್ದಾರೆ ಅಂತ ಗೊತ್ತಾಗ್ತಿದೆ. ಒಟ್ಟಾಗಿ ಅವರ ಪಾತ್ರಕ್ಕೆ ತುಂಬ ಚೆನ್ನಾಗಿ ನ್ಯಾಯ ಒದಗಿಸಿದ್ದಾರೆ ಅಂತ ಹೇಳ್ಬೋದು. ಆದರೆ ರಾಮನನ್ನು ನೋಡಿದಾಗ ನಮಗೆ ಇನ್ನೊಂದು ಪ್ರಶ್ನೆ ಕಾಡುತ್ತೆ. ನಮಗೆಲ್ಲ ರಾಮನನ್ನು ನೀಲಿ ಬಣ್ಣದಲ್ಲಿ ನೋಡಿ ಅದೇ ರೀತಿ ಇದ್ದಿದ್ರೆ ಇನ್ನೂ ಬೆಟರ್ ಆಗಿರ್ತಿತ್ತು ಅಂತ ಅನಿಸುತ್ತೆ. ಇನ್ನು ಸೀತಾಮಾತೆ, ನಾರ್ತಲ್ಲಿ ಒಬ್ಬ ಡೈರೆಕ್ಟರ್ ಹೇಳ್ತಿದ್ರಂತೆ ರಾಮಾಯಣದಲ್ಲಿ ಸೀತಾದೇವಿ ಸೂಟ್ ಆಗಿಲ್ಲ ಅಂತ. ಆದರೆ ನಮ್ಮ ಸೌತ್ ಜನ ಹೇಳ್ತಾರೆ ಸೀತಾಮಾತೆಗೆ ಸಾಯಿ ಪಲ್ಲವಿ ಅವರು ಪಕ್ಕಾ ಸೂಟ್ ಆಗಿದ್ದಾರೆ ಅಂತ. ಸಾಯಿ ಪಲ್ಲವಿ ಅವರು ಕೂಡ ತುಂಬ ಚೆನ್ನಾಗಿ ಕಾಣಿಸಿದ್ದಾರೆ ಸೀತಾದೇವಿ ಪಾತ್ರದಲ್ಲಿ. ಇನ್ನು ನಾನು ಇದೆಲ್ಲದರ ಜೊತೆಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಇನ್ನೊಂದು ಪಾತ್ರ ಅಂದರೆ ಅದು ಆಂಜನೇಯನ ಪಾತ್ರ. ಸೊ ಆಂಜನೇಯನ ಪಾತ್ರ ಟ್ರೈಲರಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಮೇ ಬಿ ರಾಮಾಯಣ ಪಾರ್ಟ್ 1 ಪಾರ್ಟ್ 2 ಇರೋದ್ರಿಂದ ಸೊ ಪಾರ್ಟ್ 2 ಅಲ್ಲಿ ಹೆಚ್ಚು ಕಾಣಿಸ್ಕೊಳ್ಬೋದು ಆಂಜನೇಯನ ಪಾತ್ರ ಅನಿಸುತ್ತೆ. ಗುರು, ಇನ್ನು ರಾಮಾಯಣದ ಕತೆಗಾಗಿ ರಾಮಾಯಣಕ್ಕಾಗಿ ಆರಿಸಿಕೊಂಡ ಪಾತ್ರವರ್ಗದಲ್ಲಿ ಯಾವುದೇ ತೊಂದರೆ ಇಲ್ಲ. ಆದರೆ ಟೆಕ್ನಿಕಲ್ ಟೀಮ್ ಅಂತ ಬಂದಾಗ ಅಲ್ಲಿ ಸ್ವಲ್ಪ ನೆಗೆಟಿವ್ ಕಾಣಿಸುತ್ತೆ. ಅದನ್ನು ನಾವು ಹೈಲೈಟ್ ಮಾಡೋಕ್ಕೆ ಹೋಗಬಾರ್ದು. ಏಕೆಂದರೆ ರಾಮಾಯಣ ಅನ್ನೋ ಕಥೆನೇ ಸಾಕು ನಮ್ಮನ್ನು ರಾಮಾಯಣ ನೋಡೋಕ್ಕೆ ಪ್ರೇರೇಪಣೆ ಮಾಡೋಕ್ಕೆ. ಇನ್ನು ಇದರ ಜೊತೆಗೆ ನಮ್ಮ ಕನ್ನಡದ ಯಶ್ ಅವರು ಇರೋದಕ್ಕೆ ರಾಮಾಯಣ ನೋಡೋಕ್ಕೆ ಮತ್ತಷ್ಟು ಉತ್ತೇಜನ ಕೊಡ್ತಿದೆ. ಇನ್ನು ನೆಗೆಟಿವ್ನ ಅಲ್ಲೇ ಬಿಟ್ಟು ಎಷ್ಟು ದೊಡ್ಡ ಪ್ರಯತ್ನಕ್ಕೆ ಒಂದು ಸಲಾಂ ಹೇಳೋಣ ಡೈರೆಕ್ಟರ್ಗೆ. ಇನ್ನು ರಾಮಾಯಣದ ಟ್ರೈಲರ್ ಬಗ್ಗೆ ತುಂಬ ಹೇಳೋದು ಬೇಡ, ಇಷ್ಟು ಸಾಕು ಅನಿಸುತ್ತೆ. ಸೊ ಇದೆಲ್ಲವೂ ನನ್ನ ಅನಿಸಿಕೆಯಾಗಿತ್ತು, ನನ್ನ ರಿವ್ಯೂ ಅಂತೂ ಅಲ್ಲ. ಸಿನಿಮಾನ ಥಿಯೇಟರಲ್ಲಿ ನೋಡೋಣ. ಜೈ ಶ್ರೀರಾಮ್, ಜೈ ರಾವಣ. ಹಾಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ.